ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಡಿಯಲ್ಲಿ ಅದ್ದೂರಿ ಸಭೆ. ಕರ್ನಾಟಕದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲು ಹರಸಾಹಸ ಪಡುತ್ತಿರುವ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿಯ ಮಂಜುಳಾ ಕುಡಗುಂಟಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಚಿಕ್ಕ ಮ್ಯಾಗೇರಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿಯಿಂದ ಗ್ರಾಮ ಪಂಚಾಯಿತಿ ಹಾಗೂ ಹಳ್ಳಿಯ ಹೊರವಲಯದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಗ್ಧ ಜನತೆಗೆ ಹೆಚ್ಚೆತ್ತರಗೊಳಿಸಲು ಮುಂದಾಗಿದ್ದಾರೆ ಎಂದು ತಿಳಿಸಲಾಗಿದೆ. ನಂತರ ಅಂಕಿ ಅಂಶಗಳ ಆಧಾರದ ಮೇಲೆ ಸಮಸ್ಯೆಗಳನ್ನು ವಿವರಿಸಿ ಹೇಳಿದ್ದಾರೆ. ಶಾಲಾ ಮಕ್ಕಳ ಪಟ್ಟಿಯನ್ನ ನೇರವಾಗಿ ಜಿಲ್ಲಾ ಮಟ್ಟಕ್ಕೆ ಕಳುಹಿಸುವುದನ್ನು ಬಿಟ್ಟು ಮೊದಲು ಗ್ರಾಮ ಪಂಚಾಯಿತಿಗೆ ತಿಳಿಸಿ ಅವರು ಕೂಡ ನಮ್ಮ ಸಮಿತಿಯ ಹೆಸರಲ್ಲಿ ಕೆಲಸ ಮಾಡಲಿ ಸರ್ಕಾರದ ನಿಯಮದ ಪ್ರಕಾರ ಎಂದು ಮಾತನಾಡಿದರು. ಶಾಲೆಯನ್ನ ಬಿಟ್ಟ ಮಕ್ಕಳ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರನ್ನ ಮತ್ತೆ ಶಾಲೆಗೆ ಸೇರಿಸುವಂತೆ ಪ್ರಯತ್ನ ಪಡಬೇಕು. ಮುಂದಿನ ದಿನದಲ್ಲಿ ಮಕ್ಕಳ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕು, ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಪ್ರತಿಯೊಬ್ಬರ ಮನಸ್ಸಲ್ಲಿಯೂ ಕೂಡ ಹರಿವನ್ನ ಮೂಡಿಸಿದ್ರು. ಬಾಲ್ಯ ವಿವಾಹ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಅಥವಾ ಮಕ್ಕಳು ಮದುವೆಯಾಗುವುದು. ಇದು ಎಲ್ಲ ರೀತಿಯ ಅನೌಪಚಾರಿಕ ಮತ್ತು ಔಪಚಾರಿಕ ಒಕ್ಕೂಟವನ್ನ ಒಳಗೊಂಡಿದೆ. ಇದರಲ್ಲಿ ಕಡಿಮೆ ವಯಸ್ಸಿನವರು ತಮ್ಮ ಒಪ್ಪಿಗೆ ಕೊಡಲು ಸಾಧ್ಯವಾಗುವುದಿಲ್ಲ. 18 ವರ್ಷದೊಳಗಿನ ಹುಡುಗಿಯರು ಮತ್ತು 21 ವರ್ಷದೊಳಗಿನ ಹುಡುಗರು ಬಾಲ್ಯ ವಿವಾಹದ ಅಡಿಯಲ್ಲಿ ಬರುವಂತವರು. ಬಾಲ್ಯ ವಿವಾಹದ ಪರಿಣಾಮಗಳು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು. ಇದರಿಂದ ಬಡತನ ಹೆಚ್ಚಾಗುತ್ತೆ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಪಡಿಸುತ್ತೆ. ಬಾಲ್ಯ ವಿವಾಹದಿಂದಾಗಿ ಗರ್ಭಧಾರಣೆ ಮತ್ತು ಹೆರಿಗೆ ಸಮಯದಲ್ಲಿ ತಾಯಂದಿರು ಮತ್ತು ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಅಪಾಯ ಹೆಚ್ಚಿರುತ್ತೆ. ಬಾಲ್ಯ ವಿವಾಹಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಗೃಹ ಹಿಂಸೆ ಮತ್ತು ದೌರ್ಜನ್ಯಕ್ಕೆ ಗುರಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕಾನೂನು ಮತ್ತು ನಿಯಂತ್ರಣ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಭಾರತದಲ್ಲಿ ಬಾಲ್ಯ ವಿವಾಹವನ್ನು ನಿಷೇಧಿಸಲು ಈ ಕಾಯ್ದೆ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯನ್ನು ಉಲ್ಲಂಘಿಸಿ ಬಾಲ್ಯ ವಿವಾಹ ಮಾಡಿದ್ರೆ ಅಥವಾ ಅದರಲ್ಲಿ ಭಾಗವಹಿಸಿದ್ರೆ 2 ವರ್ಷ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಬಹುದಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಉಲ್ಲಂಘನೆ ಮಾಡಿ ನಡೆದ ಯಾವುದೇ ವಿವಾಹವು ಅನೂರ್ಜಿತ ಅಥವಾ ಶೂನ್ಯವಾಗಿರುತ್ತೆ ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ 80,000 ಸಮಥಿಂಗ್ ಬಾಲ ಗರ್ಭಿಣಿಯರು ಸಿಕ್ಕಿದ್ದಾರೆ ಅಂತ ಡಿಸಿ ಅವರೇ ಅವತ್ತು ನಮಗೆ ತಿಳಿಸಿದ್ರು. ಅಂದ್ರೆ ಬಾಲ ಗರ್ಭಿಣಿಯರ ಸಂಖ್ಯೆ ಅಂದ್ರೆ ಅದು ಯಾಕೆ ಜಾಸ್ತಿ ಆಗ್ತಿದೆ, ಅದನ್ನ ನಾವು ಹೆಂಗೆ ತಡೆಯಬಹುದು ಅನ್ನೋದನ್ನ ನಾವೆಲ್ಲರೂ ಕೂಡ ನಿಜವಾಗ್ಲೂ ಯೋಚನೆ ಮಾಡಬೇಕು. ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅತ್ಯಾಚಾರಗಳು ಜಾಸ್ತಿ ಆಗ್ತಿದಾವ. ಮಹಿಳೆಯರ 18 ವರ್ಷ 5 ವರ್ಷ 4 ವರ್ಷ ಇರೋ ಮಕ್ಕಳನ್ನು ಕೂಡ ಅತ್ಯಾಚಾರಗಳು ಆಗ್ತಾ ಇದಾವ. ಮತ್ತೆ ದೊಡ್ಡವ್ರಿಗೆ ಆಗ್ತಾ ಇಲ್ಲ ಅಂತ ಏನಿಲ್ಲ, ಮನೆಯಲ್ಲಿ ಗಂಡ ಹತ್ರ ಬಂದು ಹೊಡಿತಾರೆ. ಆ ಥರ ವಿಷಯಗಳು ಮಹಿಳೆಯರ ಮೇಲೆ ಕೂಡ ತುಂಬಾ ಹಿಂಸೆಗಳಾಗ್ತಾ ಇದಾವ. ಅದನ್ನ ನಾವೆಲ್ಲರೂ ಕೂಡ ನಾವೆಷ್ಟು ಧೈರ್ಯದಿಂದ ನಮ್ಮ ಮನೆಯಲ್ಲಿರೋ ಈ ತರ ಸಮಸ್ಯೆಗಳು ಮಕ್ಕಳ ಜೊತೆಗೆ ಮಹಿಳೆಯರಿಗೂ ಕೂಡ ಆಗ್ತಾ ಇದೆ. ಹಂಗಾಗಿ ಹೆಚ್ಚಿನ ಕ್ರಮಗಳನ್ನ ಪಂಚಾಯತಿಗಳಿಂದ ತಗೊಂಡು ಮಕ್ಕಳ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಹೆಚ್ಚಿನ ಕ್ರಮಗಳನ್ನು ತಗೋಬೇಕು. ಎಲ್ಲರೂ ಕೂಡ ಮಕ್ಕಳನ್ನ ನಮ್ಮ ಮಕ್ಕಳಂದ ತಕ್ಷಣ ಹುಡುಗರು ಏನು ಗೊತ್ತಾಗಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ನಾವಂತ ದೊಡ್ಡವರಾದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ಮಕ್ಕಳನ್ನ ಗಮನಿಸೋದೇ ಇಲ್ಲ. ಅವರೆಲ್ಲೆಲ್ಲ ಹೋಗ್ತಾರೆ, ಎಲ್ಲೆಲ್ಲ ಬರ್ತಾರೆ, ಯಾರ ಫ್ರೆಂಡ್ ಜೊತೆಗೆ ಹೋಗ್ತಾ ಇರ್ತಾರೆ, ಒಬ್ಬರೇ ನಡ್ಕೊಂಡು ಕಾಲೇಜ್ ಹುಡುಗರೆಲ್ಲ ಬರ್ತಾ ಇರ್ತಾರೆ, ಒಬ್ಬರೇ ನಡ್ಕೊಂಡು ಹೋಗುವಂಥದ್ದು ಬಸ್ ವ್ಯವಸ್ಥೆ ಇರಲ್ಲ. ಅಂತ ಟೈಮಲ್ಲಿ ಹೆಚ್ಚಿನ ಸಮಸ್ಯೆಗಳು ಹೆಣ್ಮಕ್ಳಿಗೆ ಜಾಸ್ತಿ ಆಗಲ್ಲ. ಹಿಂಗೆಲ್ಲ ನಾವು ನಮ್ಮನೆಲ್ಲ ಹೆಣ್ಮಕ್ಳಿಗೆ ಹೇಳ್ತಾ ಹೋಗ್ತೀವಿ, ಬಟ್ ರಿಪೀಟ್ ಅದನ್ನೇ ಸಮಸ್ಯೆ ಆಗ್ತಾ ಇರೋದು ಹೆಣ್ಮಕ್ಳಿಂದ ಅಲ್ಲ, ನಮ್ಗೆಲ್ಲರಿಗೂ ಗೊತ್ತು ಸಮಸ್ಯೆ ಆಗ್ತಿರೋದು ಯಾರಿಂದ ಅಂತೇಳಿ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಾವು ಹೆಣ್ಮಕ್ಳು ಮುಂದೆ ಬರೋದೇ ಸ್ವಲ್ಪ ದೊಡ್ಡ ಸವಾಲು. ಹಂಗಾಗಿ ನಮ್ಮ ಮನೇಲಿರೋ ಎಲ್ಲ ಗಂಡ್ಮಕ್ಳಿಗೂ ಕೂಡ ನಾವು ನೀಟಾಗಿ ಹೇಳ್ಬೋದು, ನೀನ್ ಮನೆ ಬಿಟ್ಟು ಹೋಗ್ತಿಲ್ಲ, ಕರೆಕ್ಟ್ ಟೈಮ್ ಬಾ. ಯಾರನ್ನೇ ನೋಡಿದ್ವಿ ಅಕ್ಕ ತಂಗಿ ಅನ್ಕೋ, ಮನೇಲಿರೋ ರಿಲೇಷನ್ ನೋಡ್ಕೋ, ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಈ ತರ ನಾವು ಹೆಣ್ಮಕ್ಳ ಜೊತೆ ಗಂಡ್ಮಕ್ಳಿಗೂ ಹೇಳಿದ್ರೆ ಈ ದೌರ್ಜನ್ಯಗಳಿರ್ಲಿ, ಮಕ್ಕಳ ಮೇಲೆ ನಡೆಸುವಂತ ಹಿಂಸೆಗಳಿರ್ಲಿ ಅವು ಕಡಿಮೆ ಆಗ್ತವು ಅಂತೇಳಿ ನಾವು ಈ ವಿಷಯನ ನಿಮ್ಗೆಲ್ಲರಿಗೆ ಇಷ್ಟಪಡ್ತೀವಿ. 1272 ಪೋಕ್ಸೋ ಕೇಸುಗಳು. ಅದರಲ್ಲಿ ಕೊಪ್ಪಳದಲ್ಲೇ 59, 2023ರಲ್ಲಿ 2024ರಲ್ಲಿ 69, 2025ರಲ್ಲಿ 35 ಪೋಕ್ಸೋ ಕೇಸುಗಳು. ನಾವೆಲ್ಲ ಇಷ್ಟು ವರ್ಕ್ ಮಾಡ್ತಾ ಇದ್ರು ಕೂಡ ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇದ್ದವು. ಓನ್ಲಿ ಪೋಕ್ಸೋ ಕೇಸ್ ಮಾತ್ರ ಇವು ರಿಜಿಸ್ಟ್ರೇಟ್ ಆಗಿದ್ವು. ಇನ್ನು ಆಗದೆ ಇರೋವು ಅಲ್ಲೆಲ್ಲೇ ನಾವು ಅಲ್ಲೆಲ್ಲೇ ಮುಚ್ಚಾಕಿರೋವು ಅವೆಲ್ಲ ಹಿಂದೆ ಸಿಕ್ಕಾಪಟ್ಟೆ ಅದಾವು. ಇಂಥವೆಲ್ಲವೂ ಕಡಿಮೆ ಆಗ್ಬೇಕು ಅಂದ್ರೆ ನಾವು ಸ್ವಂತವಾಗಿ ಜವಾಬ್ದಾರಿ ತಗೊಂಡು ಮುಂದೆ ನಿಂತು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು. ಎಲ್ಲ ಪಾಲಕರು ಕೂಡ ಏನ್ ಮಾಡ್ತಾರೆ, ಮರ್ಯಾದೆ ಅಂಜಿ ಅಥವಾ ಇನ್ನೊಬ್ರಿಗೆ ಅಂಜಿ ಅವರು ಏನು ಹೇಳಕ್ ಹೋಗಲ್ಲ. ನಾವು ನೇರವಾಗಿ ಹೋಗದೇ ಇದ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿ ಇಂಥ ಕಾರ್ಯಗಳು ಕಡಿಮೆ ಆಗೋ ರೀತಿಯಲ್ಲಿ, ಅವ್ರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ನಾವು ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿದಾಗ ಇಂಥ ಚಟುವಟಿಕೆಗಳು ಆಗೋದು ಕಮ್ಮಿ ಆಗ್ತವೆ. ಅದನ್ನ ಹೇಳಕ್ಕೆ ಹೋಗಲ್ಲ. ಅಂತ ಹೊತ್ತಿನಲ್ಲಿ ನಾವು ಬೇರೆ ಕೈಗೆ ಹೋಗಿ ಹೇಳದೇ ಇದ್ರು ಕೂಡ ಬೇರೆ ಅಧಿಕಾರಿಗಳನ್ನ ಕರೆಸಿ, ನಾವು ಬೇರೆ ಊರಿಂದ ಕರೆಸಿ ಅವ್ರು ಅದನ್ನ ಮದುವೆ ನಿಲ್ಸಕ್ ನೋಡ್ಬೋದು. ಕೆಲವೊಮ್ಮೆ
ಅದರಿಂದ ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ನಿಮ್ಗೆ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದರಿಂದ ಹೆಣ್ಮಕ್ಳು ಎಷ್ಟು ಅನುಭವಿಸ್ತಾರೆ ಅನ್ನೋದು ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಹಂಗಾಗಿ ಪ್ರತಿಯೊಬ್ರು ಕೂಡ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳಿಗೆ, ಯಾಕಂದ್ರೆ ನಾವು ದೊಡ್ಡವರು ನಮ್ಗೆ ಏನಾದ್ರೆ ನಾವು ಹೋರಾಟ ಮಾಡ್ತೀವಿ, ಇನ್ನೊಬ್ರಿಗೆ ಎದುರು ಬೀಳ್ತೀವಿ. ಮಕ್ಳು ಹಂಗಲ್ಲ, ಅವ್ರಿಗೆ ಅನ್ಯಾಯ ಆದ್ರೂ ಕೂಡ ಅವ್ರು ಸಹಿಸ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.